ಸಕಲ ಸದ್ಭಕ್ತರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಮೊದಲ ಆದ್ಯತೆ ಸಮುದಾಯದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದಾಗಿದೆ. ಪೀಠದ ಘನತೆ ಗೌರವವನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕಾಗಿದೆ. ಆತ್ಮೀಯ ಸದ್ಭಕ್ತರೇ, ತಾವು ಪೀಠಕ್ಕೆ ಆಗಮಿಸಬೇಕು. ತಾವು ಉತ್ತಿ ಬಿತ್ತಿ ಬೆಳೆದು ತಮ್ಮ ಮೈಬಣ್ಣವನ್ನು ಭೂಮಿಗೆ ಕೊಟ್ಟು ಭೂಮಿಯ ಮೈಬಣ್ಣ ತಾವು ತೆಗೆದುಕೊಂಡು ಬೆವರ ಹನಿಯನ್ನು ಸುರಿಸಿ ಧಾರಾಳವಾಗಿ ದವಸ ಧಾನ್ಯಗಳನ್ನು ಎಡೆ ಮಾಡಿ ತನು ಮನ ಧನದ ಮೂಲಕ ಸೇವೆಯನ್ನು ಸಲ್ಲಿಸಿದಿರಿ. ಅದರಿಂದ ಇವತ್ತು ಶ್ರೀಪೀಠ ಭವ್ಯವಾಗಿ ದಿವ್ಯವಾಗಿ ಕಂಗೊಳಿಸ್ತಾ ಇದೆ. ಆ ಕಾರಣಕ್ಕಾಗಿ ಈ ಪೀಠದಲ್ಲಿ ತ್ರಿವಿಧ ದಾಸೋಹ ಆರಂಭವಾಗಿದೆ. ಅನ್ನದಾಸೋಹ, ಅಕ್ಷರ ದಾಸೋಹ, ಆಶ್ರಯ ದಾಸೋಹ. ಇದು ಪಂಚದಾಸೋಹ ಪೀಠ ಆಗಬೇಕು ಅಂತ ನಮ್ಮ ಉದ್ದೇಶ. ಅಂದರೆ ಆರೋಗ್ಯ ದಾಸೋಹ ಮತ್ತು ಆಧ್ಯಾತ್ಮ ದಾಸೋಹ. ಆ ಹಿನ್ನೆಲೆಯಲ್ಲಿ ತಾವು ಪೀಠಕ್ಕೆ ಬನ್ನಿ, ಇಲ್ಲಿ ಬಂದು ಉಳಿದುಕೊಂಡು ಪೂಜೆಯನ್ನು ಸಲ್ಲಿಸಿ ನಮ್ಮ ಲಿಂಗೈಕ್ಯ ಮಹಾಂತಪ್ಪಗಳ ಅವಿಮುಕ್ತ ಕ್ಷೇತ್ರದ ಮಹಾಗದ್ದುಗೆ ಇದೆ, ಅವರ ಆಶೀರ್ವಾದವನ್ನು ತಾವೆಲ್ಲ ಪಡ್ಕೊಳ್ಳಿ. ನಾವು ಪೀಠದಲ್ಲೇ ಇದ್ದೇವೆ, ಪೀಠದಲ್ಲೇ ಇರುತ್ತೇವೆ. ಹಾಗಾಗಿ ನಿಂದೆ ಮಾತುಗಳಿಗೆ, ದ್ವೇಷ ಸಾಧನೆಗೆ ಸಮಯವಿಲ್ಲ. ನಿಂದಕರೇ ನಮ್ಮ ವಂದಕರು, ಅವಮಾನವೇ ನಮಗೆ ಸನ್ಮಾನ, ಮುಳ್ಳಿನ ಹಾದಿಯೇ ರಾಜಬೀದಿ ಅಂತೇಳಿ ಭಾವಿಸಿ ಬದುಕುತ್ತಿರುವಂಥವ್ರು ನಾವು. ನಮ್ಮ ಮುಂದೆ ಸಾಕಷ್ಟು ಮಾಡುವಂತಹ ಕಾರ್ಯ ಬಾಹುಳ್ಯ ಇದೆ. ಈಗ ಆಗಿರೋದು ಸಾಸಿವೆಯಷ್ಟು ಆಗಿಲ್ಲ, ನಾವು ಮಾಡಬೇಕಾದ್ರೂ ಸಾಗರಷ್ಟು ಕಾರ್ಯವಿದೆ. ಆ ಕಾರ್ಯ ಕಡೆಗೆ ನಾವು ಸಂಪೂರ್ಣವಾಗಿ ನಾವು ತೊಡಗಿಸ್ಕೊಳ್ಳೋಣ. ಯಾಕಂದರೆ ಆ ದೂರದೃಷ್ಟಿ ನಮಗಿದೆ. ಈ ಜಗತ್ತನ್ನೆಲ್ಲ ಪ್ರವಾಸವನ್ನು ಮಾಡಿ ಬಾಲ್ಯದ 8 ವರ್ಷದಿಂದ ಇಲ್ಲಿಯವರೆಗೆ ನಾಡಿನ ವಿವಿಧ ಮಠ ಪೀಠ ಆಶ್ರಮಗಳ ಅಧ್ಯಯನ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಆ ಜ್ಞಾನದ ಹಸಿವಿಗಾಗಿ ಋಷಿಕೇಶ, ಹರಿದ್ವಾರ, ಹಿಮಾಲಯದ ತೆರಳಿ ಶ್ರೇಷ್ಠ ಗುರು ಮುನಿ ತಪಸ್ವಿಗಳ ಸೇವೆಯನ್ನು ಮಾಡ್ತಾ ಅವರ ಬದ್ದಲ್ಲಿ ಕೂತ್ಕೊಂಡು ಸಾಧನೆಯನ್ನು ಮಾಡಿ ತಾಯ್ನಾಡಿಗೆ ಮರಳಿ ಯೋಗದ ಮೂಲಕ ಜನಗಳಿಗೆ ಯೋಗಯುಕ್ತ ರೋಗಮುಕ್ತ ಅನ್ನುವಂಥ ಅಭಿಯಾನದೊಂದಿಗೆ ಔಷಧಿ ಇಲ್ಲದ ಆರೋಗ್ಯದ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಕಾಯಕವನ್ನು ಕಳೆದ 1.5 ವರ್ಷದಿಂದ ಮಾಡಿದ್ದೇವೆ. ಪೀಠಕ್ಕೆ 2018ರಿಂದ ಇಲ್ಲಿವರೆಗೆ ಪ್ರಾಮಾಣಿಕವಾಗಿ ಕಾಯ ವಾಚ ಮನಸಾಪೂರ್ವಕವಾಗಿ ಈ ಮಠದ ಘನತೆಯನ್ನು ಎತ್ತಿಡುವಂತಹದ್ದು. ಸಮುದಾಯದ ಅಸ್ಮಿತೆಯ ಪ್ರಶ್ನೆ ಬಂದಾಗೆಲ್ಲ ಆಯಾ ಸೂಕ್ತ ವೇದಿಕೆಗಳಲ್ಲಿ ಮಾತನಾಡಿ ಸಮುದಾಯಕ್ಕೆ ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಸಂದರ್ಭ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಿಲ್ಲ. ನಮ್ಮ ಹತ್ತಿರ ಪ್ರಶ್ನೆಗಳಿಗೆ ಉತ್ತರ ಇದೆ, ಸಮಸ್ಯೆಗಳಿಗೆ ಸಮಾಧಾನವಿದೆ, ಆತ್ಮೋದ್ಧಾರಕ್ಕೆ ಬೇಕಾದದ್ದೆಲ್ಲವೂ ಇದೆ. ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರಗಳನ್ನು, ಸೂಕ್ತ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ನೀಡ್ತೀವಿ ಅಂಥೇಳಿ ತಾವೆಲ್ಲ ಸದ್ಭಕ್ತರು ಪೀಠಕ್ಕೆ ಬನ್ನಿ. ಪೀಠಕ್ಕೆ ಬಂದು ದರ್ಶನಾಶೀರ್ವಾದ ಪಡ್ಕೊಂಡು ತಾವೆಲ್ಲ ಪಾವನರಾಗಿ ಅಂಥೇಳಿ ಈ ಮೂಲಕ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಇದು ಕ್ರಿಯೆ ಪ್ರತಿಕ್ರಿಯೆಗಳಿಗೆ ಉತ್ತರ ಕೊಡುವುದಲ್ಲ. ನಾವು ಮೊದಲೇ ಹೇಳಿದಾಗಲೇ ನಮ್ಮ ಉದ್ದೇಶ ಸಮುದಾಯದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾಗಿದೆ. ಹಾಗಾಗಿ ಈ ಸದ್ಯ ಯಾವುದೇ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡುವುದಿಲ್ಲ. ಅದಕ್ಕೆ ಭಕ್ತರ ಬರ್ತಾರೆ ಪೀಠಕ್ಕೆ, ಅವ್ರ ಜೊತೆ ಚರ್ಚೆ ಮಾಡ್ತೇವೆ. ಸೂಕ್ತ ಸಮಯದಲ್ಲಿ ಸೂಕ್ತ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ನಾವು ನೀಡ್ತೇವೆ. ಎಲ್ಲ ಭಕ್ತರು ಆಗಮಿಸಿ ಮಠಕ್ಕೆ ಇವಾಗ ನೋಡಿ, ಇವತ್ತು ಕಡಿಮೆ ಅಂದ್ರೆ 1000 ಜನ ಇವತ್ತು ಬೆಳಗ್ಗಿಂದ ಬರ್ತಾ ಇದ್ದಾರೆ. ಇನ್ನೊಂದು ಭಕ್ತರಿಗೆ ನಾನು ಬಹಳ ಕೃತಜ್ಞನಾಗಿದ್ದೇನೆ. ಯಾಕಂತಂದರೆ
ನಿನ್ನೆಯಿಂದ ನಿರಂತರವಾಗಿ ಫೋನ್ ಮೇಲೆ ಫೋನ್ಗಳು ಬರ್ತಾ ಇದ್ದಾವೆ. ಸಾವಿರ ಸಂದೇಶಗಳು ನಮಗೆ ಬಂದಿದ್ದಾವೆ, ಸಕಾರಾತ್ಮಕ ಸಂದೇಶಗಳು. ಎಷ್ಟೋ ಜನ ಕಣ್ಣೀರು ಹಾಕ್ಕೊಂಡು ಆ ಆಡಿಯೋಗಳನ್ನು ನಮಗೆ ಕಳಿಸಿದ್ದಾರೆ. ಹಾಗೆ ಆ ಎಲ್ಲ ಭಕ್ತರ ಆಶೋತ್ತರಗಳಿಗೆ ಈಡೇರಿಸಬೇಕಂತ ಮಹತ್ತರವಾಗಿರುವಂಥ ಜವಾಬ್ದಾರಿ ಇದೆ. ನಾವು ವರ್ತಮಾನದಲ್ಲಿ ಬದುಕಬೇಕಾಗಿದೆ. ಯಾವತ್ತೂ ನಾವು ಶ್ವಾಸ ಗುರುಗಳು ಈ ಜಗದ್ಗುಳಾದ ಮೇಲೆ ಮೊದಲಿದ್ದು ಒಂದೇ ಹೇಳಿದ್ದೇವೆ, ಶ್ವಾಸ ಯಾವತ್ತೂ ವರ್ತಮಾನದಲ್ಲಿರುತ್ತೆ, ಭೂತದಲ್ಲಿರೋದಿಲ್ಲ. ಹಾಗಾಗಿ ನಾವು ವರ್ತಮಾನದಲ್ಲಿರಲಿಕ್ಕೆ ಬಯಸ್ತೇವೆ. ಈ ಸಮುದಾಯವನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಗುರುತರವಾಗಿರುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನೀವು ಮಠ ಬಿಡಲ್ಲ ಅಂತ ಹೇಳಿರಲ್ಲ, ಆ ವಿಚಾರಕ್ಕೆ ನಾವು ಸಂಘರ್ಷ ಆದ ಪರವಾಗಿಲ್ಲ ಮಠ ಬಿಡ್ತೀವಿ ಅಂತ ಹೇಳ್ತೀವಿ. ಎಲ್ಲರಿಗೂ ಶರಣು ಶರಣ.